ಕೊಪ್ಪಳ ಚುನಾವಣೆಯ ಸೋಲಿನ ಹೊಣೆ ಹೊರುವುದಾಗಿ ಕೆಪಿಸಿಸಿ ಅಧ್ಯಕ್ಷ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಇದು ಬಿಜೆಪಿಯ ಅಭಿವೃದ್ಧಿಯ ಗೆಲುವಲ್ಲ, ಹಣ ಹೆಂಡದ ಗೆಲುವು ಅಂತ ಲೇವಡಿ ಮಾಡಿದರು. ಚುನಾವಣಾ ಆಯೋಗ ಸರಿಯಾದ ರೀತಿಯಲ್ಲಿ ಎಲೆಕ್ಷನ್ ನಡೆಸಲಿಲ್ಲ ಅಂತ ಆರೋಪಿಸಿದ ಅವರು, ಚುನಾವಣಾಧಿಕಾರಿಗಳು ಸರ್ಕಾರದ ಕೈಗೊಂಬೆಯಂತೆ ವರ್ತಿಸಿದರು ಅಂತ ಗಂಭೀರ ಆರೋಪ ಮಾಡಿದ್ರು. ಅಕ್ರಮ ಗಣಿಗಾರಿಕೆ ನಡೆಸಿದವರು ಅಕ್ರಮ ಚುನಾವಣೆ ನಡೆಸಿದ್ದಾರೆ ಅಂತ ಕಿಡಿಕಾರಿದ್ರು. ನಮ್ಮ ಹೋರಾಟ ಇಲ್ಲಿಗೆ ಮುಗಿಯೋದಿಲ್ಲ ಅಂತ ಸ್ಪಷ್ಟಪಡಿಸಿದ ಅವರು, ಸಾರ್ವತ್ರಿಕ ಚುನಾವಣೆಯತ್ತ ನಮ್ಮ ಚಿತ್ತ ಅಂದರು. ಆ ಜನ ಆ ರೀತಿ ತಲೆ ಕೆಡಿಸ್ಕೊಂಡಿದ್ರೆ, ಭ್ರಷ್ಟಾಚಾರದ ವಿರುದ್ಧ ನಿಲ್ಲೋದಾಗಿದ್ದಿದ್ರೆ ಅವ್ರು ಏನೇ ಹಣ ಹಂಚಿದ್ರು ಕೂಡ ಮತವನ್ನು ಬೇರೆ ಹಾಕಬೇಕಾಗಿತ್ತು. ಆದ್ದರಿಂದ ಆದರೆ ಈ ತೀರ್ಮಾನವನ್ನು ನಾವು ಒಪ್ಕೋಬೇಕಾಗ್ತದೆ. ಒಬ್ಬ ಅಧ್ಯಕ್ಷನಾಗಿ, ಒಬ್ಬ ಪಕ್ಷದ ಅಧ್ಯಕ್ಷನಾಗಿ ಜನರ ತೀರ್ಮಾನ ನಾವು ಒಪ್ಕೊಳ್ತೀವಿ. ಯಾವತ್ತೂ ಕೂಡ ಅದನ್ನು ಆ ತೀರ್ಮಾನ ಸರಿ ಇಲ್ಲ, ಸರಿ ಇದೆ ಅನ್ನೋದಲ್ಲ. ಆದರೆ ಇದರ ಹಿನ್ನೆಲೆ, ಬ್ಯಾಕ್ಗ್ರೌಂಡ್ ಏನಾಗಿದೆ, ಆ ತೀರ್ಮಾನದ ಹಿನ್ನೆಲೆಯಲ್ಲಿ ಏನೇನು ನಡೆದು ಹೋಯಿತು ಅಂತ ಅನ್ನೋದಕ್ಕೆ ಅದು ಮುಂದಿನ ದಿನಗಳಿಗೆ ಸ್ವಲ್ಪ ವರಿ ಮಾಡಬೇಕಾಗುತ್ತೆ. ನಾವೆಲ್ಲರೂ ಯಾವುದೇ ಪಕ್ಷದವರಾಗಲಿ ನಾವು ಹೋಗ್ತೀವಿ, ಜನಗಳ ಹತ್ರ ಹೋಗ್ತೀವಿ, ನೋಡೋಣ ಅದು ಎಲ್ಲಿವರೆಗೆ ಜನ ಇದನ್ನು ಅರ್ಥ ಮಾಡ್ಕೊಳ್ತಾರೆ ಅಲ್ಲಿವರೆಗೂ ನಾವು ಪ್ರಯತ್ನ ಮಾಡ್ತೀವಿ.